ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಏನಪ್ಪಾ ಅಂತಂದ್ರೆ ನಿಮಗೆ ಒಂದು ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ತಂದಿದ್ದೀನಿ. ಸೊ ಆ ಜಾಬ್ ಅನ್ನ ನೀವು ನೋಡಿದ್ರಪ್ಪ ಅಂತಂದ್ರೆ ನೀವು ಈಸಿಯಾಗಿ ದುಡ್ಡನ್ನ ಅರ್ನ್ ಮಾಡ್ಬೋದು ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೋದು. ಸೊ ಏನು ಆ ಜಾಬ್ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನಪ್ಪ ಅಂತಂದ್ರೆ ಈಸಿಯಾಗಿ ಡೇಟಾ ಎಂಟ್ರಿ ಮಾಡ್ಬೋದು ಅದರಲ್ಲಿ. ಇಲ್ಲಪ್ಪ ಅಂತಂದ್ರೆ ನಿಮಗೆ ಬರುವಂಥ ಸ್ಕಿಲ್ ಯಾವುದಾದ್ರೂ ಗ್ರಾಫಿಕ್ ಡಿಸೈನ್ ಆಗಿರ್ಬೋದು, ಲೋಗೋ ಡಿಸೈನ್ ಆಗಿರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳ ಡಿಸೈನ್ ಆಗಿರ್ಬೋದು. ಸೊ ಇದೆಲ್ಲ ಮಾಡಿಬಿಟ್ಟು ನೀವು ಎಷ್ಟೋ ದುಡ್ಡನ್ನು ಈಸಿಯಾಗಿ ಅರ್ನ್ ಮಾಡ್ಬೋದು. ಹಾಗಂತಂದ್ರೆ ಯಾವುದು ಆ ಒಂದು ಪ್ಲಾಟ್ಫಾರ್ಮ್ ಏನು ಅನ್ನೋದನ್ನು ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೀವು ಮೊದಲಿಗೆ ಡೈರೆಕ್ಟಾಗಿ ಪ್ಲೇಸ್ಟೋರ್ಗೆ ಹೋಗಿ. ಸೊ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ಫ್ರೀಲ್ಯಾನ್ಸರ್ ಅಂತ ಸರ್ಚ್ ಮಾಡಿ. ಸೊ ಫ್ರೀಲ್ಯಾನ್ಸರ್ ಅಂತ ಸರ್ಚ್ ಮಾಡಿದ್ರಪ್ಪ ಅಂತ ನಿಮಗೆ ಫಸ್ಟ್ ಬರುತ್ತೆ ಫ್ರೀಲ್ಯಾನ್ಸರ್ ಹೈರ್ ಆ್ಯಂಡ್ ಫೈಂಡ್ ಜಾಬ್ಸ್ ಅಂತ. ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಆದ ಮೇಲೆ ಅದನ್ನು ಓಪನ್ ಮಾಡೋಣ. ಸೊ ಓಪನ್ ಆದಮೇಲೆ ನಿಮಗೆ ಈ ಥರ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಜಸ್ಟ್ ಹೊಸದಾಗಿ ಇರೋದ್ರಿಂದ ನಾವು ಸೈನ್ ಅಪ್ ಆಗಬೇಕಾಗತ್ತೆ. ಸೊ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಇದು ಅಷ್ಟು ನಿಮಗೆ ಇಲ್ಲಿ ನೋಡ್ಬೋದು ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಫಸ್ಟ್ ನೇಮ್ ಹಾಕಿ, ಲಾಸ್ಟ್ ನೇಮ್ ಹಾಕಿ. ಸೊ ಫಸ್ಟ್ ನೇಮ್ ಹಾಕೋಣ, ಅದೇ ರೀತಿ ಲಾಸ್ಟ್ ನೇಮ್ ಹಾಕೋಣ. ನೆಕ್ಸ್ಟು ನಿಮ್ಮ ಇಮೇಲನ್ನು ಹಾಕಿ. ಇಮೇಲ್ ಹಾಕಿದ್ಮೇಲೆ ಇಲ್ಲಿ ನೀವು ನಿಮ್ಮ ಪಾಸ್ವರ್ಡನ್ನು ಜನ್ರೇಟ್ ಮಾಡ್ಕೊಳ್ಳಿ. ಪಾಸ್ವರ್ಡನ್ನು ಜನ್ರೇಟ್ ಮಾಡಿಕೊಂಡು ಇಲ್ಲಿ ಪ್ರೈವೇಸಿ ಪಾಲಿಸಿ ಮತ್ತು ಅಗ್ರಿಮೆಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಜಾಯಿನ್ ಫ್ರೀಲ್ಯಾನ್ಸರಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಯೂಸರ್ ನೇಮನ್ನು ಕೇಳುತ್ತೆ. ಸೊ ನೀವು ನಿಮ್ಮ ಯೂಸರ್ ನೇಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಕೆಲವೊಂದು ಸಜೆಷನ್ಸ್ ಇದೆ. ಸೊ ನಿಮಗೆ ಯಾವ್ದು ಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಎರಡು ಆಪ್ಷನ್ಸ್ ನಿಮಗೆ ತೋರಿಸುತ್ತೆ. ಫಸ್ಟ್ ಒನ್ ಐ ವಾಂಟ್ ಟು ವರ್ಕ್, ಐ ವಾಂಟ್ ಟು ಹೈರ್. ಸೊ ಐ ವಾಂಟ್ ಟು ವರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಅದು ನಿಮಗೆ ನೆಕ್ಸ್ಟ್ ತೊಗೊಂಡೋಗುತ್ತೆ. ಅಲ್ಲಿ ನಿಮಗೆ ಏನು ಮಾಡಬೇಕು ಏನು ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಸರ್ಚ್ ಅ ಸ್ಕಿಲ್ಲನ್ನು ಇವಾಗ ನೀವು ಸರ್ಚ್ ಮಾಡಬೇಕು. ಏನು ಡೇಟಾ ಎಂಟ್ರಿ ಅಂತ ಸರ್ಚ್ ಮಾಡಿ. ಸೊ ಡೇಟಾ ಎಂಟ್ರಿ ಸರ್ಚ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನಿಮಗೆ ಇಷ್ಟು ವರ್ಕ್ಗಳು ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಡೇಟಾ ಎಂಟ್ರಿ 439 ಜಾಬ್ ಅಂತ ಇದೆ. ಸೊ ಅದಾಯ್ತಾ. ನೆಕ್ಸ್ಟ್ ಎಕ್ಸೆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ಮೇಲೆ ಡಿಸೈನ್ ಅಂತ ಸರ್ಚ್ ಮಾಡಿ. ಸೊ ಡಿಸೈನ್ ಅಂತ ಸರ್ಚ್ ಮಾಡಿದ್ರಪ್ಪ ಅಂತಂದರೆ ಏನೇನು ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು ಗ್ರಾಫಿಕ್ ಡಿಸೈನ್, ವೆಬ್ಸೈಟ್ ಡಿಸೈನ್, ಫೋಟೋಶಾಪ್, ಅದೇ ರೀತಿ ಲೋಗೋ ಡಿಸೈನ್. ಸೊ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಬರ್ತಿತ್ತಪ್ಪ ಅಂತಂದರೆ ನೀವು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು. ಸೊ ಇದೆಲ್ಲ ಬರ್ತಿತ್ತಪ್ಪ ಅಂತಂದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ವೆಬ್ಸೈಟ್ ಡಿಸೈನ್ ಕೂಡ ನಿಮಗೆ ಬರ್ತಿತ್ತಂತಂದರೆ ವೆಬ್ಸೈಟ್ ಡಿಸೈನ್ ಕೂಡ ನೀವು ಕಲಿಬೋದು ಈಸಿಯಾಗಿ. ಎಲ್ಲಿ ಅಂತೀರಾ? ಸೊ ನಂದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಟೆಕ್ಕಿ ಆ್ಯಪಲ್ ಅಂತ. ಸೊ ಅಲ್ಲಿ ನಾನು ನಿಮಗೆ ವಿತೌಟ್ ಕೋಡಿಂಗ್ ಒಂದು ಲೈನ್ ಕೋಡ್ ಹಾಕದೆ ನಾನು ನಿಮಗೆ ಏನಪ್ಪ ಅಂತಂದರೆ ವೆಬ್ಸೈಟ್ ಡಿಸೈನ್ ಮಾಡೋದನ್ನು ಕಲಿಸಿದ್ದೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು. ಕಂಪ್ಲೀಟ್ ವಿಡಿಯೋ ನಿಮಗೆ ನೋಡಿದ್ರಪ್ಪ ಅಂತಂದರೆ ಅಲ್ಲಿ ನಿಮಗೆ ವೆಬ್ಸೈಟ್ ಡಿಸೈನ್ ಮಾಡೋವಂಥದ್ದು ಕಂಪ್ಲೀಟ್ ನಿಮಗೆ ಸಿಗುತ್ತೆ. ಸೊ ಆ ವಿಡಿಯೋಸ್ನ ನೋಡಿ ವೆಬ್ಸೈಟ್ ಯಾವ ಥರ ಡಿಸೈನ್ ಮಾಡೋದು ಅನ್ನೋದನ್ನು ಕಲೀರಿ. ಅದಾದಮೇಲೆ ನೀವು ಇದನ್ನು ಇಲ್ಲಿ ಸ್ಕಿಲ್ಲನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇನ್ನೂ ನಿಮಗೆ ಸ್ಕಿಲ್ಸ್ ಯಾವುದಾದ್ರೂ ಬೇರೆ ಬರ್ತಿತ್ತಪ್ಪ ಅಂತಂದರೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಏನು ಮಾಡ್ಬೋದು, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ವಪ್ಪ ಅಂತಂದರೆ ಲಿಂಕ್ ಯುವರ್ ಅಕೌಂಟ್ ಅಂತ ಇದೆ. ಸೊ ಅದನ್ನು ಆಮೇಲೆ ಲಿಂಕ್ ಮಾಡೋಣ, ಇವಾಗ ಅವಶ್ಯಕತೆ ಇಲ್ಲ, ಸ್ಕಿಪ್ ಮಾಡ್ತೀನಿ. ಸೊ ಇಲ್ಲಿ ನಿಮ್ಮ ಫೋಟೋ ಕೇಳುತ್ತೆ, ಫೋಟೋನ ಅಪ್ಲೋಡ್ ಮಾಡಿ ಇದೆಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ವಾಟ್ ಡು ಯು ಡೂ ಅಂದರೆ ನೀವು ಏನೇನು ಕೆಲಸ ಮಾಡ್ತೀರಾ ಅನ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಐ ಆಮ್ ಅ ವೆಬ್ ಸೊ ಈ ಥರ ಹಾಕಬೇಕಾಗತ್ತೆ. ಸೊ ಇಲ್ಲಿ ಡಿಸ್ಕ್ರೈಬ್ ಯುವರ್ ಸೆಲ್ಫ್ ಅಂತ ಇದೆ. ಸೊ ಇಲ್ಲಿ ನೀವೇನು ಮಾಡಿ ಅಂತಂದರೆ ನಿಮ್ಮ ಬಗ್ಗೆ ಸ್ವಲ್ಪ ಏನಂತ ಹಾಕಿ. ಸೊ ಏನೇನು ನೀವು ಕೆಲಸ ಏನೇನು ಮಾಡ್ತೀರಾ, ಅದೇ ರೀತಿ ನಿಮ್ಮ ಸ್ಕಿಲ್ಸ್ ಏನೇನು, ಸೊ ಆ ಥರ ನೀವೇನಪ್ಪ ಅಂತಂದರೆ ನಿಮ್ಮ ಬಗ್ಗೆ ಹಾಕ್ಬೋದು. ನಾನು ಕಂಪ್ಲೀಟಾಗಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ.
ಸೊ ಇಲ್ಲಿ ನೋಡ್ಬೋದು ನಾನು ಇಷ್ಟು ಹಾಕಿದ್ದೀನಿ, ಸಿಂಪಲ್ ಆಗಿ ಹಾಕ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದರೆ ನೆಕ್ಸ್ಟ್ ಹಾಕ್ತೀನಿ. ಸೊ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೀವೇನಪ್ಪ ಅಂತಂದರೆ ಹಾಕ್ಬೋದು. ಸೊ ವಾಟ್ ಲ್ಯಾಂಗ್ವೇಜ್ ಡು ಯು ಸ್ಪೀಕ್? ಸೊ ಇಲ್ಲಿ ಲ್ಯಾಂಗ್ವೇಜಸ್ ಕೇಳುತ್ತೆ. ಸೊ ಇಲ್ಲಿ ಹಿಂದಿ ಇದೆ, ನಾವು ಕನ್ನಡ ಕೂಡ ಹಾಕೋಣ, ನೋಡೋಣ. ಕನ್ನಡ. ಸೊ ಹಿಂದಿ ಇದೆ, ನಮಗೆ ಇಂಡಿಯನ್ಸ್ಗೆ ಹಿಂದಿ ಯೂಸ್ ಆಗುತ್ತೆ, ಬಟ್ ಕನ್ನಡ ಇಲ್ಲ ಅನ್ಕೋತೀನಿ, ನೋಡೋಣ. ಕನ್ನಡ ಇಲ್ಲ ಲ್ಯಾಂಗ್ವೇಜು, ಬಟ್ ಪರವಾಗಿಲ್ಲ, ಹಿಂದಿ ಇದೆ. ಸೊ ಹಿಂದಿನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಲ್ವಾ. ಸೊ ನೆಕ್ಸ್ಟು ಇಲ್ಲಿ ಬೇಕಂತಂದರೆ ಸರ್ಚ್ ಮಾಡ್ಕೊಂಡು ನೋಡೋಣ, ಇತ್ತಪ್ಪ ಅಂತಂದರೆ ನಾವು ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಅಂತಂದರೆ ಇಲ್ಲ. ಸೊ ಕನ್ನಡ ಕೊಟ್ಟಿಲ್ಲ ಅವನು, ಇಂಗ್ಲೀಷ್ ಒಂದು ಸೆಲೆಕ್ಟ್ ಮಾಡ್ಕೊಂಡು ಇಟ್ಟಿರೋಣ. ನೆಕ್ಸ್ಟು ವೆನ್ ಯು ಆರ್ ಬಾರ್ನ್, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಿಮ್ಮ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ಒಂದು ಇಮೇಲ್ ಕಳಿಸ್ತಾರೆ. ಸೊ ಆ ನಿಮ್ಮ ಇಮೇಲನ್ನು ನೀವು ಚೆಕ್ ಮಾಡಬೇಕು ವೆರಿಫಿಕೇಷನ್ಗೋಸ್ಕರ. ಸೊ ಇವಾಗ ನಿಮ್ಮ ಇಮೇಲನ್ನು ಓಪನ್ ಮಾಡಿಕೊಡಿ. ನಿಮ್ಮ ಇಮೇಲನ್ನು ಓಪನ್ ಮಾಡ್ಕೊಂಡು ಏನಪ್ಪ ಅಂತಂದರೆ ಅದನ್ನು ನೀವು ವೆರಿಫೈ ಮಾಡಬೇಕಾಗತ್ತೆ. ಸೊ ನಾನೇನು ಮಾಡ್ತೀನಪ್ಪ ಅಂತಂದರೆ ನಾನು ಇಮೇಲ್ ಓಪನ್ ಮಾಡಿಕೊಂಡು ವೆರಿಫೈ ಮಾಡ್ಕೊಂಡು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ವೆರಿಫೈ ಆದ ಕೂಡಲೇ ನಿಮಗೆ ನೆಕ್ಸ್ಟ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ವೆರಿಫೈ ಪೇಮೆಂಟ್ ಮೆಥಡ್ ಇದೆ ಅಂತ. ಸೊ ಅದನ್ನು ನಾವು ಆಮೇಲೆ ಬೇಕಂತಂದ್ರೂ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ನಾನು ಏನು ಮಾಡ್ತೀನಿ, ಇಲ್ಲಿ ಜಸ್ಟ್ ಸ್ಕಿಪ್ ಮಾಡ್ತೀನಿ, ಸ್ಕಿಪ್ ಮಾಡ್ಕೋತೀನಿ. ಅದೇ ರೀತಿ ಸ್ಟಾರ್ಟ್ ಯುವರ್ ಫ್ರೀ ಮಂತ್ ಅಂತ ತೋರಿಸ್ತಾ ಇದೆ, ಗೆಟ್ ಪ್ಲಸ್ ಮೆಂಬರ್ಶಿಪ್ ಟುಡೇ ಅಂತ ತೋರಿಸ್ತಾ ಇದೆ. ಸೊ ಅದು ನಮ್ಗೆ ಅವಶ್ಯಕತೆ ಇಲ್ಲ, ಸ್ಕಿಪ್ ಮಾಡ್ತೀನಿ. ಸೊ ಸ್ಕಿಪ್ ಆದಮೇಲೆ ನೆಕ್ಸ್ಟು ಇಲ್ಲಿ ಏನಪ್ಪ ಅಂತಂದರೆ ಕೆಲವೊಂದು ಪ್ರಾಜೆಕ್ಟ್ಗಳು ಇಲ್ಲಿ ನಮಗೆ ತೋರಿಸೋದಕ್ಕೆ ಶುರು ಆಗುತ್ತೆ. ಇಲ್ಲಿ ನೋಡ್ಬೋದು ಎಕ್ಸೆಲ್ ಪ್ರಾಜೆಕ್ಟ್ ಚೆಕ್ ಲಿಸ್ಟ್ ಇದೆ. ಸೊ ಮಾಡರ್ನ್ ಬ್ರಾಚರ್ ಡಿಸೈನ್ ಫಾರ್ ಕಂಪನಿ ಬ್ರಾಚರ್ ಡಿಸೈನ್ ಇದೆ. ಅದೇ ರೀತಿ ಎಕ್ಸ್ಪೀರಿಯನ್ಸ್ ಬುಕ್ ಕೀಪರ್ ನೀಡೆಡ್, ಅದೇ ರೀತಿ ಅರ್ಜೆಂಟ್ ಕಾರ್ ರೆಂಟಲ್ ಮಾರ್ಕೆಟ್ ಪ್ಲೇಸ್ ವೆಬ್ಸೈಟ್. ಸೊ ಇಲ್ಲಿ ನೋಡ್ಬೋದು ರೆಂಟಲ್ ಮಾರ್ಕೆಟ್ ಸ್ಪೆಟ್, ಮ್ಯಾನ್ಯುವಲ್ ಕ್ರಿಯೇಷನ್ ಕ್ರಿಯೇಟ್ಸ್ ಓಪನ್ NFT ಕಾಂಟ್ಯಾಕ್ಟ್ ಆ್ಯಂಡ್ ಮೀನಿಂಗ್ ವೆಬ್ಸೈಟ್, ಮಾರ್ಕೆಟ್ ಪ್ಲೇಸ್, ವರ್ಚುವಲ್ ಸೆಕ್ರೆಟರಿ ಫಾರ್ ಅಡ್ಮಿನಿಸ್ಟ್ರೇಟಿವ್ ಟ್ಯಾಕ್ಸ್, AI ವೆಬ್ ಆ್ಯಪ್ ಫ್ರಂಟ್ ಎಂಡ್ ಡೆವಲಪರ್ ನೀಡೆಡ್. ಇಲ್ಲಿ ನೋಡ್ಬೋದು. ಸೊ ನೋಡ್ಬೋದು ಲೋಗೋ ಡಿಸೈನ್, ಸೊ ಇಲ್ಲಿ ನೋಡ್ಬೋದು ನೀವು ಲೋಗೋ, ಬ್ರ್ಯಾಂಡ್ ರಿಕಗ್ನೈಸೇಷನ್, ಶೇರ್ ಪಾಯಿಂಟ್, ಇಂಟರ್ನೆಟ್ ಹಬ್ ಸೈಟ್ ಕಸ್ಟಮೈಸೇಷನ್. ಸೊ ಈ ರೀತಿಯಾದ ಇಲ್ಲಿ ವರ್ಕ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸ್ಕಿಲ್ಡ್ ವರ್ಡ್ ಪ್ರೆಸ್ ಡೆವಲಪರ್ ನೀಡೆಡ್. ಸೊ ನಾನೇನಪ್ಪ ಅಂತಂದ್ರೆ ಇದ್ರ ಬಗ್ಗೆ ಒಂದು ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಅದನ್ನು. ಸೊ ಇದು ಇಲ್ಲಿ ನಿಮ್ಗೆ ನೋಡ್ಬೋದು $30 ಇಂದ $250 ನೀವೇನಪ್ಪ ಅಂತಂದರೆ ಇಲ್ಲಿ ಮಾಡ್ಕೋಬೋದು. ಸೊ ನೋಡ್ಬೋದು ಏನೇನು ಕೊಟ್ಟಿದ್ದಾನೆ. ಡೆವಲಪರ್ ಟು ಕ್ಯಾನ್ ಕ್ರಿಯೇಟ್ ಬ್ಲಾಗ್ ಫಾರ್ ಮೀ. ಸೊ ಬ್ಲಾಗ್ ಕ್ರಿಯೇಟ್ ಮಾಡೋದಕ್ಕೆ ಸಿಂಪಲ್ ಆಗಿ ಕೊಟ್ಟಿದ್ದಾನೆ. ಸೊ ಯಾವ ಥರ ಇರಬೇಕು ಅನ್ನೋದನ್ನು ಕೂಡ ಅವನು ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾನೆ, ಅದನ್ನು ನಾವು ಓಪನ್ ಮಾಡಿಕೊಂಡು ನೋಡ್ಬೋದು. ಸೊ ಅವ್ರ ರಿಕ್ವೈರ್ಮೆಂಟ್ ನಮಗೆ ಬೇಕಲ್ಲ, ಸೊ ಆ ರಿಕ್ವೈರ್ಮೆಂಟನ್ನು ನಾವು ಕಂಪಲ್ಸರಿಯಾಗಿ ನೋಡಲೇಬೇಕು ಅದಕ್ಕೋಸ್ಕರ. ಸೊ ಇಲ್ಲಿ ನೋಡ್ಬೋದು. ಸೊ ಈ ರೀತಿ ಅವರು ಏನಪ್ಪ ಅಂತಂದರೆ ಅವ್ರ ರಿಕ್ವೈರ್ಮೆಂಟನ್ನು ಕೊಟ್ಟಿರ್ತಾರೆ, ನಾವು ಅವರ ರಿಕ್ವೈರ್ಮೆಂಟ್ ಪ್ರಕಾರನೇ ನಾವು ಕೆಲಸ ಮಾಡಬೇಕಾಗತ್ತೆ. ಸೊ ಇದಾದ ಮೇಲೆ ಅಷ್ಟು ಪ್ರೊಫೈಲನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ನೀವು ಅಪ್ಡೇಟ್ ಮಾಡಿಕೊಂಡು ನೆಕ್ಸ್ಟು ನೋಡ್ಬೋದು ಕ್ಲೈಂಟ್ ಸಿಂಗಾಪುರದ್ದು, ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ನೀವೇನಪ್ಪ ಅಂತ ಪ್ರಪೋಸಲ್ಸನ್ನ ಕೊಡ್ಬೋದು. ಪ್ರಪೋಸಲ್ಸ್ ಮೇಲೆ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಎಷ್ಟು ಜನ ಪ್ರಪೋಸಲ್ಸನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿ ನೀವು ಕೂಡ ಪ್ರಪೋಸಲ್ಸನ್ನು ಕೊಟ್ಬಿಟ್ಟು ಏನು ಮಾಡ್ಬೋದು, ನಿಮಗೆ ಆ ಒಂದು ಜಾಬನ್ನು ನೀವು ತೊಗೋಬೋದು. ಸೊ ಅದರಿಂದ ಏನಾಗುತ್ತಪ್ಪ ಅಂತಂದರೆ ನೀವು ಈಸಿಯಾಗಿ ದುಡ್ಡನ್ನು ಮಾಡ್ಬೋದು. ಸೊ ಇಲ್ಲಿ ಕಂಪ್ಲೀಟಾಗಿ ವೆರಿಫೈ ಮಾಡ್ಕೋಬೇಕು. ನೀವು ವೆರಿಫೈ ಮಾಡ್ಕೊಂಡಾದ್ಮೇಲೆ ನೀವು ಬಿಡ್ಗಳನ್ನು ಹಾಕ್ಬೋದು. ಅಂತಂದರೆ ಅಲ್ಲಿ ಈ ಪ್ರಪೋಸಲ್ಸ್ಗಳನ್ನು ನೋಡಿಕೊಂಡು ಸೊ ಅದಕ್ಕೆ ವರ್ಕೌಟ್ ಆಗೋ ಥರ ನೀವು ಬಿಡ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವು ಆನ್ಲೈನಲ್ಲಿ
ಇದು ಮಾಡ್ಕೋಬೋದು. ಸೊ ಅವ್ರಿಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ನೀವು ಹಾಕಿರೋಂಥ ಬಿಡ್ ಸೊ ಇಷ್ಟ ಆಯಿತು, ಅದೇ ರೀತಿ ಪ್ರೈಸ್ ಕೂಡ ವರ್ಕೌಟ್ ಆಯ್ತು ಅಂತಂದ್ರೆ ಅವ್ರು ನಿಮಗೆ ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಏನು ಮಾಡ್ತಾರಪ್ಪ ಅಂತಂದರೆ ನೀವು ಅಲ್ಲಿ ಇಂಟರ್ನಲ್ಲಿ ಮಾತಾಡ್ಕೊಂಡು ಅದೆಲ್ಲ ಅದಾದಮೇಲೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ಆ ಕೆಲಸನ ತೊಗೊಂಡ್ಬಿಟ್ಟು ಅಡ್ವಾನ್ಸ್ ತೊಗೋಬೇಕಾ, ಅಡ್ವಾನ್ಸ್ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಏನಪ್ಪ ಅದು ವರ್ಕ್ ಸ್ಟಾರ್ಟ್ ಮಾಡಿ ವರ್ಕ್ ಸಬ್ಮಿಟ್ ಮಾಡಿದ್ಮೇಲೆ ಅದು ಅಮೌಂಟ್ ಏನಿರುತ್ತೆ ಅದು ನಿಮಗೆ ಅದು ಕ್ರೆಡಿಟ್ ಆಗುತ್ತೆ. ಸೊ ಈ ರೀತಿ ಇದು ಫ್ರೀಲ್ಯಾನ್ಸರ್ ವರ್ಕ್ ಆಗುತ್ತೆ. ಸೊ ವಿಡಿಯೋ ಇಂಟ್ರೆಸ್ಟ್ ಇದೆ ಅಂದ್ಕೊಂಡಿದ್ದೀನಿ, ಅದೇ ರೀತಿ ಇಷ್ಟ ಆಗಿದೆ ಕೂಡ ಅನ್ಕೋತಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ, ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.